ಈ ಒಂದೇ ಒಂದು ಮಹಾಲಕ್ಷ್ಮಿ ಮಂತ್ರವನ್ನು ಪಠಿಸಿದರೆ ನೀವು ಕಳೆದುಕೊಂಡಂತಹ ದುಡ್ಡು ಬಡ್ಡಿ ಸಮೇತ ಮರಳಿ ಬರುತ್ತದೆ. ನೀವು ಎಲ್ಲಿ ಹೋಗುತ್ತೀರೋ ಅಲ್ಲೆಲ್ಲ ಧನ ಲಾಭವಾಗುತ್ತದೆ. ಮಹಾಲಕ್ಷ್ಮಿ ದೇವಿಯನ್ನು ಒಲಿಸಿಕೊಳ್ಳಲು ಮಂತ್ರಗಳನ್ನು ಪಠಿಸುವುದು ತುಂಬಾ ಮುಖ್ಯವಾಗಿರುತ್ತದೆ. ಅತ್ಯಂತ ಪರಿಣಾಮಕಾರಿ ಮಹಾಲಕ್ಷ್ಮಿ ಮಂತ್ರಗಳು ಯಾವುದು? ಮಹಾಲಕ್ಷ್ಮಿ ಮಂತ್ರಗಳನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳೇನು? ಮಹಾಲಕ್ಷ್ಮಿ ಮಂತ್ರದ ಯಂತ್ರವು ಎಲ್ಲಿ ಸಿಗುತ್ತದೆ? ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿಟ್ಕೊಳ್ಳಿ. ಫೇಸ್ಬುಕ್ನಲ್ಲೂ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ, ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಧನ ವಶೀಕರಣ, ಜನ ವಶೀಕರಣ, ಇನ್ಯಾವುದೇ ರೀತಿಯಾದಂತಹ ಸ್ತ್ರೀ ಪುರುಷ ವಶೀಕರಣಕ್ಕಾಗಿ ನೀವು ಈ ತಕ್ಷಣ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರವನ್ನು ತುಂಬ ಚೆನ್ನಾಗಿ, ಅದರಲ್ಲೂ ದುಡ್ಡು ತಗೊಳ್ಳಲ್ಲ, ಉಚಿತವಾಗಿ ಹೇಳ್ತಾರೆ. ಧನಲಕ್ಷ್ಮಿ ಮಹಾಲಕ್ಷ್ಮಿ ದೇವತೆಯ ಶಕ್ತಿಯ ಅಂಶ ಅಂದರೆ ಸ್ತ್ರೀಲಿಂಗ ಶಕ್ತಿಯುತವಾದಂತಹ ಶಕ್ತಿಯು ಪೂಜ್ಯ ಹಿಂದೂಗಳ ದೇವತೆಯಾಗಿದ್ದಾಳೆ. ಮಹಾಲಕ್ಷ್ಮಿಯು ಭಕ್ತರಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾಳೆ. ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುತ್ತದೆ. ಧನ ಧಾನ್ಯದ ಕೊರತೆಯನ್ನು ನಿವಾರಣೆ ಮಾಡುತ್ತಾಳೆ. ಹಾಗೂ ನಿಮ್ಮ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಲಕ್ಷ್ಮೀ ದೇವಿಯನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಹಾಗೂ ಆಕೆಯ ಮಂತ್ರಗಳನ್ನು ಪಠಿಸಲಾಗುತ್ತದೆ. ನಾವು ನಮ್ಮ ಗುರಿಗಳನ್ನು ಸಾಧಿಸಲು, ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ಳಲು, ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಮಹಾಲಕ್ಷ್ಮಿ ಮಂತ್ರವನ್ನು ಪಠಿಸಲೇಬೇಕಾಗುತ್ತದೆ. ಒಂದು ವೇಳೆ ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸಲು ಸಾಧ್ಯವಾಗದೇ ಇದ್ದರೆ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ನಂತರ ಈ ಅದ್ಭುತ ಮಂತ್ರಗಳನ್ನು ಪಠಿಸಬಹುದು. ಲಕ್ಷ್ಮಿ ಮಂತ್ರವನ್ನು ಪಠಿಸುವಾಗ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಸಂಕಲ್ಪಗಳು ಇರಬೇಕು. ಮಂತ್ರ ಹೇಳ್ತೀನಿ, ಒಂದು ಈಗಲೇ ಬಿಳಿಯ ಹಾಳೆ ಮೇಲೆ ಬರೆದಿಟ್ಕೊಳ್ಳಿ. ಓಂ ಮಹಾಲಕ್ಷ್ಮಿ ಐ ನಮೋ ನಮಃ. ಇದು ನಿಜವಾದ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವ ಮಂತ್ರ. ಓಂ ವಿಷ್ಣು ಪ್ರಿಯಾಯೇ ನಮೋ ನಮಃ. ಓಂ ಧನಪ್ರದಾಯಿನೇ ನಮೋ ನಮಃ. ಓಂ ವಿಶ್ವಜನನಿಯೇ ನಮೋ ನಮಃ. ಇದು ಮಂತ್ರವನ್ನು ಪಠಿಸುವಾಗ ಸಂಕಲ್ಪ ಅನ್ನುವುದು ತುಂಬಾ ಮುಖ್ಯವಾಗಿರುತ್ತದೆ. ಇನ್ನು ಲಕ್ಷ್ಮೀ ಗಾಯತ್ರಿ ಮಂತ್ರ. ಓಂ ಶ್ರೀ ಮಹಾಲಕ್ಷ್ಮೀ ವಿದ್ಮಯೇ ವಿಷ್ಣು ಪತ್ನೇಚ್ಛ ಧೀಮಯೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಈ ಮಂತ್ರವನ್ನು ಹೇಳಬೇಕು. ಮಹಾಲಕ್ಷ್ಮಿ ಮಂತ್ರ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಲಲಾಯೇ ಪ್ರಸೀದ್ ಪ್ರಸೀದ್. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀಚ್ಛ ನಮೋ ನಮಃ. ಲಕ್ಷ್ಮೀ ಬೀಜಾಕ್ಷರಿ ಮಂತ್ರ. ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ವಿಶೇಷವಾದ ಮಂತ್ರ ಇನ್ನೊಂದಿದೆ. ಓಂ ಸರ್ವಬಾಧ ವಿನಿರ್ಮುಕ್ತೋ ಧನಧಾನ್ಯ ಸುತನ್ವಿತಃ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ಸಂಶಯ. ಓಂ ಇದು ಮಂತ್ರ ತುಂಬ ಕಠಿಣವಾಗಿದ್ದರೂ ಸರಳವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಂದುಕೊಡುತ್ತದೆ. ಈ ಎಲ್ಲ ಮಂತ್ರಗಳನ್ನು ಬರೆದಿರತಕ್ಕಂತಹ ಯಂತ್ರವನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ಕೇಳಿ. ನಿಜವಾಗ್ಲೂ ಕಷ್ಟದಲ್ಲಿದ್ದರೆ ಉಚಿತವಾಗಿಯೇ ಈ ಯಂತ್ರವನ್ನು ನಿಮಗೆ ನೀಡುತ್ತಾರೆ.